ವೆಜಿಟೇಬಲ್ ಪಲಾವ್ ಮಾಡಲು ಬೇಕಾದ ಸಾಮಗ್ರಿಗಳು: ಪುದೀನ ಸೊಪ್ಪು, ನಿಂಬೆಹಣ್ಣು, ಪಲಾವ್ ಎಲೆ, ಕೊತ್ತಂಬರಿ ಸೊಪ್ಪು, ಆಲೂಗೆಡ್ಡೆ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಚ್ಚಿ ಇಟ್ಕೊಂಡಿರೋ ಅಂಥದ್ದು, ಉಪ್ಪು, ಮೊಸರು, ಬೀನ್ಸ್, ಟೊಮ್ಯಾಟೊ, ನೆನೆಸಿಟ್ಟಿರೋಂಥ ಬಟಾಣಿ, ಮುಳಗಾಯಿ, ಬದನೆಕಾಯಿ, ಕ್ಯಾರೆಟ್, ಈರುಳ್ಳಿ, ಚಕ್ಕೆ, ಜಾಯಿಕಾಯಿ ಪತ್ರೆ, ಲವಂಗ, ಏಲಕ್ಕಿ, ಮೆಣಸು, ಜೀರಿಗೆ ಇದೆಲ್ಲ ಒಂದು ಕಪ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋದಕ್ಕೆ. ಮೊದಲಿಗೆ ಬಾಣಲಿಗೆ ಎಣ್ಣೆನ ಬಿಡ್ಕೋಬೇಕು. ಎಣ್ಣೆಯನ್ನು ಹಾಕೊಂಡ ನಂತರ ಚೆನ್ನಾಗಿ ಕಾದ ಮೇಲೆ 2 ಪಲಾವ್ ಎಲೆನ ಹಾಕೋಬೇಕು. ನಂತರ ಏಲಕ್ಕಿ, ಲವಂಗ, ಚಕ್ಕೆ, ಧನಿಯಾ, ಮೆಣಸು ಎಲ್ಲ ಇಟ್ಕೊಂಡಿರೋ ಅಂಥದ್ದನ್ನು ಹಾಕೋಬೇಕು. ನೆಕ್ಸ್ಟ್ ಈರುಳ್ಳಿ, ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಟೊಮ್ಯಾಟೋನ ಅದಕ್ಕೆ ಹಾಕೋಬೇಕು. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಬೀನ್ಸ್ನ ಹಾಕೋಬೇಕು. ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಬೀನ್ಸ್ನ ಹಾಕೋಬೇಕು. ನೆಕ್ಸ್ಟ್ ಕ್ಯಾರೆಟ್ನ ಹಾಕೋಬೇಕು. ನೆಕ್ಸ್ಟ್ ಬದನೆಕಾಯಿನ ಹಾಕೋಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಗೆಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನೆನೆಸಿಟ್ಟಿರೋಂತಹ ಬಟಾಣಿ, ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಅರ್ಧ ಬೇಯಿಸ್ಕೋಬೇಕು. ಅರ್ಧ ರೋಸ್ಟ್ ಆಗೋವರೆಗೂ ನೀಟಾಗಿ ಬೇಯಿಸಬೇಕು. ನೆಕ್ಸ್ಟ್ ಇದಕ್ಕೆ ಗರಂ ಮಸಾಲ, ಧನಿಯಾ ಪೌಡರ್, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಪುದೀನ ಸೊಪ್ಪನ್ನ ಮೇಲೆ ಉದುರಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸ್ಬೇಕು.
ಎಲ್ಲ ನೀಟಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ನಾನು 2 ಗ್ಲಾಸಷ್ಟು ಅಕ್ಕಿನ ತಗೊಂಡು ಹಾಕ್ತಾಯಿದ್ದೀನಿ. 2 ಗ್ಲಾಸಷ್ಟು ಅಕ್ಕಿ, 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನ ಹಾಕ್ಕೋಬೇಕು. 1 ಡಬಲ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಟ್ರೈ ಮಾಡಿ ಮನೆಯಲ್ಲಿ. ನಾಲ್ಕು ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಲಿಡ್ ಹಾಕಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಮತ್ತೆ ಚೆಕ್ ಮಾಡಬೇಕು. ಏನಾದ್ರು ಏನಾದ್ರು ಹಿಡಿಯೋ ಚಾನ್ಸಸ್ ಇರುತ್ತೆ. ಅವಾಗವಾಗ ನಾವು ತಿರುಕೋತಾ ಇರಬೇಕು. ಇವಾಗ ನೆಕ್ಸ್ಟ್ ಇದ್ರ ಮೇಲೆ ಸಾಂಬಾರ್ ಸೊಪ್ಪನ್ನ ಉದುರಿಸಿ ಚೆನ್ನಾಗಿ ತಿರುವಿ ಲಿಡ್ನ ಕ್ಲೋಸ್ ಮಾಡಬೇಕು. ತಳ ಹಿಡಿಬಾರ್ದು ಅಂದರೆ ಮಧ್ಯ ಮಧ್ಯ ನಾವು ಅದನ್ನು ನೋಡ್ತಾ ಇರಬೇಕು. ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಈಗ ನೋಡಿ ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಸ್ವಲ್ಪ ತಗೊಂಡು ಚೆಕ್ ಮಾಡೋಣ. ಬೆಂದಿದೆ ಮುಕ್ಕಾಲು ಭಾಗದಷ್ಟು. ಇಷ್ಟು ಬೆಂದರೆ ಇನ್ನು 10 ಮಿನಿಟ್ಸ್ ಬೇಯಿಸಬೇಕು ಅಂತ ಅರ್ಥ. ಲಿಡ್ ಹಾಕಿ ಕ್ಲೋಸ್ ಮಾಡಿದ್ರೆ ಇನ್ನು 10 ಮಿನಿಟ್ಸ್ ಅಷ್ಟೇ ರೆಡಿ ಆಗುತ್ತೆ. ಇವಾಗ ನಿಂಬೆಹಣ್ಣು ತಗೊಂಡು ಸ್ವಲ್ಪ ಹಿಂಡಿ ಎಷ್ಟು ಬೇಕೋ ಅಷ್ಟು ಹಿಂಡಬೇಕು. ಕ್ಲೋಸ್ ಮಾಡಿದ್ರೆ ಇವಾಗ ರೆಡಿ ಆಯಿತು. ಎಲ್ಲ ನೀರೆಲ್ಲ ಹೀರ್ಕೊಂಡು ಈ ಥರ ಆಗಬೇಕು. ಈ ಥರ ಆದರೆ ರೆಡಿ ಆಗಿದೆ ಅಂತ ಅರ್ಥ. ಮುಟ್ಟು ನೋಡಿದಾಗ ಅದು ಅಗಲಗಲು ಇರಬಾರ್ದು, ಮತ್ತು ಸಾಫ್ಟಾಗಿ ಇರಬೇಕು. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನ ಹಾಕ್ಕೊಂಡ್ರೆ ಈ ಥರ ನೀಟಾಗಿ ಬೆಂದು ರೆಡಿಯಾಗಿರುತ್ತೆ. ಇದಾಗಿತ್ತು ಇವತ್ತಿನ ರೆಸಿಪಿ.